ಸರಿ ಇದೆ. ಇಷ್ಟು ವರ್ಷದ ಮೇಲೆ ಪಾಪ 26 ಜೀವಗಳ ಬಗ್ಗೆ ಅನುಕಂಪದ ಮಾತನಾಡಿದ ಗೌರವಂತ ಸಿದ್ದರಾಮಯ್ಯ ನಾನು ಅಭಿನಂದನೆ ತಿಳಿಸ್ತೀನಿ. ಆದರೆ ಇದೇ ರೀತಿಯಂಥ ಅನುಕಂಪ ಬೆಂಗಳೂರಿನಲ್ಲಿ ಸ್ಟೇಷನ್ಗೆ ಬೆಂಕಿ ಹಚ್ಚಿದಲ್ಲ, DJ ಹಳ್ಳಿ ಕೇಸ್. ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಗಳು ಆಗ್ತಿದ್ದಂಗೆ ಆ ಕೇಸಿಂದ ಅವ್ರನ್ನಲ್ಲಿ ಬಿಡುಗಡೆ ಮಾಡಿದ್ರಲ್ಲ, ಅದೇ ರೀತಿ ಹುಬ್ಳಿಲಿ ಒಂದು ಘಟನೆ ನಡೀತು. ಅದರಲ್ಲೂ 100 ಜನನ ಆ ಕೇಸಲ್ಲಿ ಪೊಲೀಸ್ ಮೇಲೆ, ನಮ್ಮ ದೇಶ ನಂಬಿರೋದು ನಮ್ಮ ಭದ್ರತೆ, ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ, ಆ ವ್ಯವಸ್ಥೆ ಮೇಲೆ ಕಲ್ಲು ಬೆಂಕಿಯನ್ನು ಹಚ್ಚಿದಾಗ ಅದು ವಿರುದ್ಧ ಅವ್ರ ಮೇಲೆ ಕೇಸ್ ಬುಕ್ ಆದರೆ ಸರ್ಕಾರ ಬರ್ತಿದ್ದಂಗೆ ಅವ್ರನ್ನ FIR ಕೇಸ್ ಚಾರ್ಜ್ ಶೀಟಿಂದ ಬಿಡೋ ಕೆಲಸ ಮಾಡಿ ಪೊಲೀಸರ ಒಂದು ನೈತಿಕತೆಯನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡಿದಂಥ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು. ಇನ್ನಾದರೂ ಕೂಡ ಈ ರೀತಿಯಂಥ ದೇಶದ ಒಂದು ವಿಚಾರದಲ್ಲಿ ಬಂದಾಗ ಶಾಂತಿ ಮಂತ್ರವನ್ನು ಪಡಿಸುವಂಥ ನಾಟಕವನ್ನು ಮಾಡದೆ ಒಂದು ಐಕ್ಯತೆಗೆ, ಏಕತೆಗೆ, ಈ ಥರ ವೈಲೆನ್ಸ್ ಟೈಮಲ್ಲಿ ಸಲಹೆ ಸಹಕಾರ ಕೊಡಬೇಕೇ ಹೊರತು ಇಷ್ಟು ದಿವಸ ದೇಶ ಹಾಳು ಮಾಡಿದಂಥವ್ರು ನೀವು. ಯಾಕೆಂದರೆ ಗೌರವಾನ್ವಿತ ಆಗಿನ ಪ್ರಧಾನಮಂತ್ರಿ 1964 ನರ್ಮದಾ ರಿವರನ್ನು, ನರ್ಮದಾ ತಾನೇ, ಸಿಂಧು ಮತ್ತು ಇತರೆ 5-6 ನದಿಗಳ ಒಂದು ನೀರನ್ನು ಪಾಕಿಸ್ತಾನಕ್ಕೆ ಕೊಡುವಂಥ ಒಂದು ಇಂಟರ್ನ್ಯಾಷನಲ್ ಟ್ರೀಟಿಯನ್ನು ಮಾಡ್ಕೊಂಡಿದ್ದಾರೆ, ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಆಯ್ತು, ಸಂತೋಷ, ನೀರು ಕೊಟ್ರಿ. ನಮ್ಮ ದೇಶದ ನೀರು ಕುಟ್ಕೊಂಡು ನಮಗೆ ವಿಷಕ್ಕೆ ಹಾಕುವಂಥ ಕೆಲಸವನ್ನು ಇವತ್ತು ಮಾಡುವಂಥ ಕೆಲಸ ಇವತ್ತು ಪಾಕಿಸ್ತಾನಗಳಿಂದ ಆಗಿದೆ. ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿಗಳು ಈಗಲಾದರೂ ಕೂಡ ಆಯ್ತು, ಸಂತೋಷ, ಅವರು ಸೌಹಾರ್ದದಿಂದ ನೀರು ಕೊಟ್ಟಿದ್ದಾರೆ. ಆ ನೀರು ಕುಡಿದಿದ್ದಾದ್ರೂ ಕೂಡ ನಿಯತ್ತು ಇಟ್ಕೊಬೇಕಾಗಿತ್ತು. ದೇಶಕ್ಕೆ ಕೆಟ್ಟದನ್ನು ಕಾರ್ಕೊಂತ ಬಂದಂಥ ಪಾಕಿಸ್ತಾನ ನಂಬರ್ ಆಫ್ ಈ ಥರ ಇನ್ಸಿಡೆಂಟ್ಸ್ ಆಗಿದೆ. ಮತ್ತು ಆರ್ಮಡ್ ಫೋರ್ಸಸ್ ಮೇಲೆ ಅಟ್ಯಾಕ್ ಮಾಡೋಂಥ ಇನ್ಸಿಡೆಂಟ್ಸ್ಗಳು ನಾವು ಕೇಳಿದ್ವಿ. ಆದರೆ ನಾಗರಿಕರ ಮೇಲೆ, ಸಿವಿಲಿಯನ್ಸ್ ಮೇಲೆ ಈ ರೀತಿ ಪ್ರವಾಸೋದ್ಯಮಕ್ಕೆ ಹೋದಂಥ ಈ ಥರಂಥ ಹೇಡಿ ಕೃತ್ಯ ನಡೆದಿದ್ದು ನಾವೆಲ್ಲರೂ ಕೂಡ ಖಂಡಿಸಬೇಕು. ಅದಕ್ಕೆಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ದಿಟ್ಟ ಹೆಜ್ಜೆನ ಇಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ಅದಕ್ಕಲ್ಲಿ ದೇಶದ ಒಂದು ಏಕತೆ ದೃಷ್ಟಿಯಿಂದ ಸಲಹೆಗಳು ಕೊಡಬೇಕೆ ಹೊರತು ಇದರಲ್ಲೂ ಕೂಡ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭದ್ರತೆ ಹೆಚ್ಚಿಸಲಿ, ಯುದ್ಧಗಳು ಬೇಡ, ಈ ಟೋಪಿ ಹಾಕ್ತಿದ್ದಾರೆ ಇವರು, ಭದ್ರತಾ ವೈಫಲ್ಯ ಇವರಿಂದ ಆಗಿರೋದು. ನಾನು ಮೊದಲೇ ಹೇಳಿದ್ದೆ, ಈಗ ಒಪ್ಕೊಂಡಿದ್ದೆ. ಸರಿ ಇದೆ, ಅವ್ರು ಹಾಕ್ತಂಥ ಟೋಪಿ ತೆಗೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅವ್ರು ಅವತ್ತಿನ ಸರಿಯಾಗಿ ನಡ್ಕೊಂಡಿದ್ರೆ ಇವತ್ತು ಕಾಶ್ಮೀರಕ್ಕೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಕಾಶ್ಮೀರನ್ನೇ ಮಾರಾಟ ಮಾಡ್ಕೊಳ್ಳಿಕ್ಕೆ ಹೊರಟಿದ್ರು. ಇನ್ನು ಸ್ವಲ್ಪ ದಿನ ಮೋದಿ ಪುಣ್ಯಾತ್ಮ ಬರಲಿಲ್ಲಂದರೆ ಸಂಪೂರ್ಣವಾಗಿ ಕಾಶ್ಮೀರ ಇವತ್ತು ಪಾಕಿಸ್ತಾನದ ಒಂದು ಅಂಗ ಆಗ್ತಿತ್ತು ಏನೋ ಗೊತ್ತಿಲ್ಲ. ಏನೋ ಆ ಪುಣ್ಯಾತ್ಮನಿಂದ ಏನೋ ನಮ್ಮ ಕಾಶ್ಮೀರ ಇವತ್ತು ಉಳಿದಿದೆ. ಅದನ್ನು ಏನಾದರೂ ಮಾಡಿ ಅದನ್ನು ಅಲ್ಲಿಯ ಭದ್ರತೆ, ರಕ್ಷಣೆ, ಪ್ರವಾಸೋದ್ಯಮ ಕೇಂದ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮೋದಿಜಿಯವ್ರು ಕೆಟ್ಟ ಹೆಸರು ತರಬೇಕು. ಈ ಆರ್ಟಿಕಲ್ 370 ವಾಪಸ್ ತಗೊಂಡು ಅಲ್ಲಿ ನಿಜವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದಿಯರೆ ಅದು ಕಳಂಕ ತರಬೇಕು ಅಂಥೇಳಿ ಈ ರೀತಿಯಂಥ ಒಳಗಿರುವಂಥ ಉಗ್ರರು. ಹೊರಗಡೆಯವರು ವಿಷ ಹಾಕಿದರೆ ಬದುಕ್ಬೋದು, ಆದರೆ ಮನೇಲಿದ್ದಂಥವ್ರೆ ತಟ್ಟೆಯಲ್ಲಿ ವಿಷ ಹಾಕಿಕೊಟ್ರೆ ಏನೂ ಮಾಡೋಕ್ಕಾಗಲ್ಲ. ಆ ಕೆಲಸ ಇವತ್ತು ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಕಾಶ್ಮೀರಲ್ಲೇ ಇದ್ದು, ಅಲ್ಲೇ ಮನೆ ಕಟ್ಕೊಂಡು, ಅಲ್ಲೇ ಜೀವನವನ್ನು ಮಾಡಿ, ಈ ಹಿಂದೂಸ್ತಾನದ ಭೂಮಿ, ನೀರು, ಗಾಳಿಯನ್ನು ಸೇವಿಸಿ ಇವತ್ತು ನಮ್ಮ ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ ವಿಷ ಕುಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೂಡ